ಜನುಮದಿನ ಸಂತೋಷದ ಶುಭ ಸುದಿನ. ಸರಳ ಸಜ್ಜನಿಕೆಯ ಸ್ನೇಹಜೀವಿ, ಬಡವರ ಪಾಲಿನ ಆಶಾಕಿರಣ, ಕನ್ನಡ ಪರ ಹುಟ್ಟು ಹೋರಾಟಗಾರರು ಹಾಗೂ ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರಾಮಚಂದ್ರಯ್ಯನವರ ಹುಟ್ಟುಹಬ್ಬವನ್ನು ಅದ್ದೂರಿ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕರಾದ ಶ್ರೀ ಬಿ ಗುಣರಂಜನ್ ಶೆಟ್ಟಿ, ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ್ ಗೌಡ ಹಾಗೂ ಸಂಘಟನೆಯ ವಿವಿಧ ಪದಾಧಿಕಾರಿಗಳು, ಖ್ಯಾತ ಚಲನಚಿತ್ರ ನಿರ್ಮಾಪಕ ಸುರೇಶ್ ಗೌಡ್ರು ಮತ್ತು ಮುಖಂಡರು ಉಪಸ್ಥಿತರಿದ್ದು ಕೇಕ್ ಕತ್ತರಿಸಿ ಎಲ್ಲರಿಗೂ ಸಿಹಿ ವಿತರಿಸಿ ರಾಮಚಂದ್ರಯ್ಯನವರನ್ನು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳ ಗಣ್ಯರು, ಸಂಘಟನೆಯ ಪದಾಧಿಕಾರಿಗಳು, ಅಭಿಮಾನಿಗಳು ಹಾಗೂ ಸ್ನೇಹಿತರು ಭಾಗವಹಿಸಿ ಶ್ರೀ ರಾಮಚಂದ್ರಯ್ಯ ಅವರಿಗೆ ಹೃತ್ಪೂರ್ವಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಸಮಾಜ ಸೇವೆ, ಕನ್ನಡ ಪರ ಹೋರಾಟ ಹಾಗೂ ಜನಪರ ಕಾರ್ಯಗಳಲ್ಲಿ ಸದಾ ಮುಂಚೂಣಿಯಲ್ಲಿರುವ ರಾಮಚಂದ್ರಯ್ಯನವರ ಸೇವಾ ಮನೋಭಾವಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹುಟ್ಟುಹಬ್ಬ ಸಂಭ್ರಮದಲ್ಲಿ ವಿಶೇಷವಾಗಿ ಪೌರ ಕಾರ್ಮಿಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ್ದ ವೀರ ಯೋಧರಿಗೆ ಸನ್ಮಾನಿಸಿ ಗೌರವ ಸಮರ್ಪಿಸಲಾಯಿತು. ವಿಶೇಷವಾಗಿ ರೈತ ಮಹಿಳಾ ಮುಖಂಡರಿಗೆ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಅಭಿನಂದಿಸಿ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ರಾಮಚಂದ್ರಯ್ಯನವರು ಇನ್ನಷ್ಟು ವರ್ಷಗಳು ಆರೋಗ್ಯ, ಆಯಸ್ಸು ಹಾಗೂ ಯಶಸ್ಸಿನಿಂದ ಜನಸೇವೆ ಮುಂದುವರಿಸಲಿ ಎಂದು ಶುಭ ಹಾರೈಸಿದರು. ರಾಮಚಂದ್ರ ಅವರು ಹಲವಾರು ವರ್ಷಗಳ ಸ್ನೇಹ ಸಂಬಂಧ ಯಾವ ರೀತಿ ಅಂತ ಹೇಳಿದ್ರೆ, ಅಣ್ಣ ತಮ್ಮದಿರ್ತವೆ ಒಂದು ಸಂಬಂಧ ನಮಗೂ ಅವ್ರಿಗೂ ಯಾವಾಗಲೂ. ಜಯ ಕರ್ನಾಟಕ ಸಂಘಟನೆಯನ್ನು ಮಾಡಿ ಕರ್ನಾಟಕದಾದ್ಯಂತ ಅನೇಕ ಸಂಘಟನೆಗಳನ್ನು ಮಾಡಿ, ಶಾಖೆಗಳನ್ನು ಮಾಡಿ, ಆ ಮುಖಾಂತರ ಕನ್ನಡದ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದೆಲ್ಲದಕ್ಕಿಂತ ವಿಶೇಷವಾಗಿ ಇವತ್ತು ನನಗೆ ಈ ಗಾಯತ್ರಿ ನಗರದಲ್ಲಿ ಕನ್ನಡದ ಕಂಪನ್ನು ಪರಿಸರದವರು ಎಡಮನೆ ರಾಮು ಅವರು ಹಲವಾರು ವರ್ಷಗಳಾದಮೇಲೆ ನನಗೆ ಸಿಕ್ಕಿದ್ದಾರೆ. ಇದೊಂದು ಸೌಭಾಗ್ಯ ನಿಜವಾಗಿ. ಯಾಕೆ ಅಂತ ಹೇಳಿದ್ರೆ, ಎಂಥ ಹೋರಾಟಗಾರರು ಅಂದರೆ ಆವಾಗಿನ ಕಾಲದಲ್ಲಿ ಅನೇಕ ಶಾಖೆಗಳನ್ನು ಮಾಡಿದ್ರು. ಕನ್ನಡ ಸೇನೆ ಬಹುಶಃ ಐ ಟಿ ಐನಲ್ಲಿದ್ದರು. ಆಗಿನಿಂದನೂ ಮಾಡ್ಕೊಂಬಂದರೆ ಇವತ್ತು ಅವ್ರಿಗೆ ಶುಭ ಕೋರಕ್ಕೆ ಬಂದಿದ್ದಾರೆ. ನನಗೆ ಕೇಳೋದಿಷ್ಟೇ, ಭಗವಂತನಲ್ಲಿ ಇನ್ನೂ ಹಲವಾರು ಇಂಥ ಹೋರಾಟಗಳನ್ನು ಮಾಡುವಂಥ ಶಕ್ತಿಯನ್ನು ಭಗವಂತ ನೀಡಲಿ. ಅವ್ರಿಗೆ ಒಳ್ಳೆಯದಾಗಬೇಕು, ಆರೋಗ್ಯ ಕೊಡಬೇಕು, ಅದು ನಮ್ಮ ಎಲ್ಲರ ಆಸೆ. ಹಾಗಾಗಿ ಅವ್ರು ನೋಡಿದ್ರೆ ತುಂಬ ಆರೋಗ್ಯವಂತರಾಗಿದ್ದಾರೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಏನೇ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ, ಒಳ್ಳೆಯದಾಗಲಿ. ಸರ್, ಇವತ್ತು ವಿಶೇಷವಾಗಿ ಏನು 70 ವರ್ಷ ಗಡಿ ದಾಟದಂಥ ಸ್ವತಂತ್ರ ಹೋರಾಟಗಾರರ ಥರನೇ ಒಂದು ಕನ್ನಡ ಪರ ಹೋರಾಟಗಳಲ್ಲಿ ಸದಾ ಸುಮಾರು ಒಂದು ದಶಕಗಳ ಕಳೆದು ಅನುಭವ ಇರೋಂಥ ನಮ್ಮ ಆತ್ಮೀಯರು, ಹಿರಿಯರಲ್ಲಿ ಹಿರಿಯರಾಗಿ, ಕಿರಿಯರಲ್ಲಿ ಕಿರಿಯರಾಗಿ ಎಲ್ಲರ ಜೊತೆ ಸೇರಿಸ್ಕೊಂಡು ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ಕೊಂಥ ಕನ್ನಡದ ಹೋರಾಟಗಳಿರ್ಬೋದು, ಏನಿವತ್ತು ದೀನ ದಲಿತರ ಮೇಲೆ ಶೋಷಣೆ ಆಗೋಂಥದ್ದಿರ್ಬೋದು, ಮಕ್ಕಳ ಲೈಂಗಿಕ ದೌರ್ಜನ್ಯಗಳ ಬಗ್ಗೆ ಇರ್ಬೋದು, ಸರ್ಕಾರಿ ಗೋಮಾಳಗಳು, ಗುಂಡುತೋಪುಗಳು, ಒತ್ತುವರಿ ಕಾರ್ಯಕ್ರಮಗಳಿರ್ಬೋದು, ಅಂಥದ್ರ ಮೇಲೆಲ್ಲ ವಿರುದ್ಧವಾಗಿ ಏನು ಆಗೋಂಥ ಅನ್ಯಾಯಕ್ಕೆ ಧ್ವನಿ ಎತ್ತುತ್ತಾ ಇವತ್ತು ಒಂದು ಸರಳವಾಗಿ ಹುಟ್ಟುಹಬ್ಬನ ಆಚರಿಸ್ಕೊತಾ ಇದ್ದಾರೆ. ಅವರಿಗೆ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಯ ಸಮಸ್ತ ಎಲ್ಲ ಕುಟುಂಬ ಬಾಂಧವರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಇನ್ನೂ ಹೆಚ್ಚಿನ ಜನಸೇವೆ ಮಾಡುವಂಥ ಶಕ್ತಿ ಕೊಡಲಿ ಅಂತ ಆ ಚಾಮುಂಡೇಶ್ವರಿನ ಕೇಳ್ತೀನಿ. ಮತ್ತೊಮ್ಮೆ ಹುಟ್ಟುಹಬ್ಬ ಶುಭಾಶಯಗಳನ್ನ. ವರ್ಷ ಆ ತಾಯಿ ಹೆಣ್ಣಮ್ಮ ದೇವಿ 100 ವರ್ಷ ಈ ಮಗು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿ ಅವಕಾಶ ಮಾಡೋ, ಕನ್ನಡದ ಕೆಲಸ ಮಾಡೋ ಅವಕಾಶ ಮಾಡಿಕೊಡ್ಲಣ್ಣ ತಾಯಿ. ನಮ್ಮ ಆರೈಕೆ, ಮಾಯಣ್ಣವರು ಆರೈಕೆ, ಅವರು ಅಣ್ಣವರು ಹುಡ್ದಬ್ಬ ಇವತ್ತು ಭಾರಿ ವಿಶೇಷವಾಗಿ ನಗು ಮಗನ ನಾವು ಅವತ್ತಿಂದಲೂ ಹಾಗೆ ನೋಡ್ಕೊಂಬಂದಿದ್ವಿ. ಇನ್ನು ಮುಂದೆನೂ ಕೂಡ ಆ ನಗು ಇನ್ನೂ ಜಾಸ್ತಿ ಕೊಡಲಿ. ಅಣ್ಣಮ್ಮ ದೇವಿ ಆಶೀರ್ವಾದ ಸದಾ ಇರಲಿ. ಕನ್ನಡದ ಸೇವೆಗೆ ನಿರಂತರವಾಗಿ ಇಡೀ ರಾಜ್ಯದಲ್ಲಿ ಎಲ್ಲರನ್ನೂ ಜೊತೇಲಿ ಕರ್ಕೊಂಡು ಎಲ್ಲ ಸ್ನೇಹಿತರನ್ನು ಜೊತೆಯಾಗಿ ಅಣ್ಣವರು ಇವತ್ತವರೆಗೂ ಭಾರಿ ಸರಳವಾಗಿ ನಗ್ನಗ್ತಾ ಬಂದಿದ್ದಾರೆ. ಹಾಗೆ ಆ ನಗು ಹಾಗೆ ಇಟ್ಟಿರಲಿ. ತಾಯಿ ಯಾವಾಗಲೂ ಖುಷಿಯಾಗಿರೋದೇ ನಮ್ಮ ಸಂತೋಷ.
ಇವತ್ತು ಜನ್ಮದಿನ. ಭಾರಿ ಸಂತೋಷದಲ್ಲಿ ಎಲ್ಲ ಕಡೆ ನಾವು ಅವರು ಭಾವಚಿತ್ರಗಳು ನೋಡಿದರೆ ಎಲ್ಲೂ ಸಬ್ಕಿಲ್ಲ ಮಖ, ಖುಷಿಯಾಗಿದ್ದಾರೆ. ಅದೇ ನಮಗೂ ಬೇಕಾಗಿರೋದು. ರಾಮಚಂದ್ರಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಒಳ್ಳೆಯದಾಗಲಿ, ಕನ್ನಡದ ಕೆಲಸ ಮಾಡೋಕ್ಕೆ ಇನ್ನು ನಾಡದೇವತೆ ಅವರಿಗೆ ಶಕ್ತಿ ಕೊಡಲಿ ಅನ್ನೋದು ನಮ್ಮ ಹಾರೈಕೆ. ಜಯ ಕರ್ನಾಟಕ ಜನಪರ ವೇದಿಕೆಯ ಅಧ್ಯಕ್ಷರಾದಂಥ ರಾಮಚಂದ್ರಣ್ಣವರ ಹುಟ್ಟುಹಬ್ಬದ ಶುಭಾಶಯಗಳು. ರಾಮಚಂದ್ರಣ್ಣವರು ಸರಳ, ಸಜ್ಜನಿಕೆ ಹಾಗೂ ಅದ್ಭುತವಾದಂಥ ವ್ಯಕ್ತಿತ್ವ ಉಳ್ಳವರು. ಅವರು ಯಾವ ಜಾತಿ ಧರ್ಮ ಆಧಾರವಿಲ್ಲದೆ ಪ್ರತಿಯೊಬ್ಬರಿಗೂ ಸಹಾಯ ಸಹಕಾರವನ್ನು ನೀಡ್ಕೊಂಡು ಬಂದಿರುವಂಥ ರಾಮಚಂದ್ರಣ್ಣ ಇವತ್ತು ನಮ್ಮ ಗಾಯತಿ ನಗರದ ಹೆಮ್ಮೆಯ ಪುತ್ರ. ಅವರು ಹಾಕ್ಕೊಟ್ಟಂಥ ಹೆಜ್ಜೆಗಳಲ್ಲಿ ನಾವೆಲ್ಲ ನಡೀತಾ ಬಂದಿದ್ದೀವಿ. ನನ್ನ ತಂದೆಯವರಾದ ಕೆ ಲಕ್ಕಣ್ಣನವರ ಜೊತೆಯಲ್ಲೂ ಕೂಡ ಅವರು ಒಡನಾಡವನ್ನು ಇಟ್ಕೊಂಡಿದ್ದವರು. ನಮ್ಮ ತಂದೆಯವರನ್ನು 3 ಬಾರಿ ಕಾರ್ಪೊರೇಟರಾಗಿ, 1 ಬಾರಿ ಶಾಸಕರಾಗಿ, ಹಾಗೆ ನಮ್ಮ ಮತ್ತು ನಮ್ಮ ಶ್ರೀಮತಿಯವ್ರನ್ನ ಸುಮಾರು 15-18 ವರ್ಷಗಳಿಂದ ನಮಗೆ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ. ಅವರ ಸಹಕಾರ ಹೀಗೆ ಹೆಚ್ಚಿಗೆ ನಡೀಲಿ ಅಂತ ಹೇಳಿ, ಹಾಗೂ ನಮ್ಮ ಗಾಯತ್ರಿ ನಗರದ ಜನತೆಗೆ ಹಾಗೂ ಕನ್ನಡದ ಏಳಿಗೆಗೆ, ಜೈ ಕರ್ನಾಟಕದ ಏಳಿಗೆಗೆ, ಕರ್ನಾಟಕದ ಏಳಿಗೆಗೆ ದುಡಿತಾ ಇರುವಂಥ ಒಬ್ಬ ಪುತ್ರ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ರಾಮಚಂದ್ರಣ್ಣನವ್ರಿಗೆ ಭಗವಂತ ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ನಮ್ಮ ಕರ್ನಾಟಕಕ್ಕೆ ಮತ್ತು ಗಾಯತ್ರಿ ನಗರಕ್ಕೆ ಕೀರ್ತಿ ತರುವಂಥ, ಯಶಸ್ವಿ ತರುವಂಥ, ಅವರಿಗೆ ಜಯ ಸಿಗುವಂತೆ ಎಲ್ಲ ಮಾರ್ಗವನ್ನು ಭಗವಂತ ಕರುಣಿಸಲಿ ಅಂತೇಳಿ ಈಗ ಒಂದು ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಮಾತು ಮುಗಿಸ್ತಾ ಇದ್ದೀನಿ. ಜೈ. ಆತ್ಮೀಯ ಸನ್ಮಿತ್ರ, ಕನ್ನಡ ಪರ ಹೋರಾಟಗಾರ ಮತ್ತು ನಮ್ಮೆಲ್ಲ ಸನ್ಮಿತ್ರರಾದಂಥ ರಾಮಚಂದ್ರ ಅವರ ಜನ್ಮದಿನ. ಈ ಜನ್ಮದ ದಿನದ ಈ ಶುಭ ಸಂದರ್ಭದಲ್ಲಿ ಅವರಿಗೆ ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳ ಪರವಾಗಿ ಶುಭಾಶಯಗಳನ್ನು ಕೋರುತ್ತಾ, ತಾಯಿ ಭುವನೇಶ್ವರಿ ಅವ್ರಿಗೆ ಆಯುಷ್ಯ ಆರೋಗ್ಯವನ್ನು ನೀಡೋದ್ರ ಜೊತೆಗೆ ಮತ್ತಷ್ಟು ಕನ್ನಡ ಸೇವೆ ಮಾಡಲಿ ಅಂತ ನಾವು ಆಶಿಸುತ್ತಾ, ರಾಮಚಂದ್ರ ಅಂದರೆ ಒಂದು ರೀತಿ ಗಾಯತ್ರಿ ನಗರದಿಂದ ಇಡೀ ರಾಜ್ಯದಲ್ಲಿ ಚಿರಪರಿಚಿತವಾದಂಥ ಹೆಸರು. ಕನ್ನಡಿಗ, ಕರ್ನಾಟಕದ ಸಮಸ್ಯೆಗಳು ಬಂದಾಗ ಬಹುಶಃ ಯಾವುದೇ ಕನ್ನಡ ಪರ ಸಂಘಟನೆಗಳು ಕೆಲಸ ಮಾಡಿದಾಗ ಅದರ ಮುಂಚೂಣಿಯಲ್ಲಿದ್ದು ಭೇದ ಭಾವ ಜಾತಿ ಧರ್ಮಗಳನ್ನ ಮೀರಿ ಎಲ್ಲ ಕನ್ನಡ ಸಂಘಟನೆಗಳ ಜೊತೆಗೆ ಆತ್ಮೀಯತೆಯ ಒಡನಾಟವನ್ನು ಇಟ್ಟುಕೊಂಡಂಥ ಕಾರ್ಯನಿರ್ವಹಿಸಿದಂಥವರು ರಾಮಚಂದ್ರವರು. ಬಹುಶಃ ಅವರ ಕುಟುಂಬವೇ ಕನ್ನಡ ಪರವಾದಂಥ ಕುಟುಂಬ. ಅವರ ಸಹೋದರರಾದಂಥ ಕರ್ಬಸೇನರಾಗಿರ್ಬೋದು, ನಮ್ಮ ತ್ಯಾಗರಾಜ್ ಆಗಿರ್ಬೋದು, ರಾಮಚಂದ್ರ ಆಗಿರ್ಬೋದು, ಇವರೆಲ್ಲರೂ ಬಹುಶಃ ಕನ್ನಡ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ತಮ್ಮದೇ ಆದಂಥ ರೀತಿಯಲ್ಲಿ ಸೇವೆಯನ್ನು ಮಾಡಿದಂಥವ್ರು. ಬಹುಶಃ ಇವತ್ತು ಬೆಂಗಳೂರು ನಗರದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಬರಬೇಕಾದ್ರೆ ನಮ್ಮ ಜೊತೆ ಹೆಗಲು ಕೊಟ್ಟು ದುಡಿದಂಥವರು ರಾಮಚಂದ್ರವರು. ಅದೇ ರೀತಿ ಕರ್ನಾಟಕ ಸರ್ಕಾರ ಸಂಗೊಳ್ಳಿ ರಾಯಣ್ಣ ಜಯಂತಿಯನ್ನು ಮಾಡಬೇಕು, ಪುಣ್ಯ ಸ್ಮರಣೆ ಮಾಡಬೇಕು ಅಂತ ಹೇಳಿ ಮಹಾನಗರ ಪಾಲಿಕೆಗೆ ಒತ್ತಾಯ ಮಾಡಿದಂಥವರು. ಆ ಗುಂಪಿನಲ್ಲಿ ನಮ್ಮ ರಾಮಚಂದ್ರವರು ಮುಂಚೂಣಿಯಲ್ಲಿದ್ದರು. ಬೆಂಗಳೂರು ರೈಲ್ವೆ ನಿಲ್ದಾಣಕ್ಕೆ ನಮ್ಮ ಸಂಗೊಳ್ಳಿ ರಾಯಣ್ಣವರ ಹೆಸರನ್ನು ಇಡಬೇಕು, ಅದರೊಳಗೆ ಪ್ರಮುಖ ಪಾತ್ರ ವಹಿಸಿದಂಥವರು. ಮತ್ತು ಆ ಕಡತವನ್ನು ಎತ್ತಿ ತಗೊಂಡು ಇಡೀ ವಿಧಾನಸೌಧವನ್ನು ಸುತ್ತಿ ರಾಜ್ಯ ಸರ್ಕಾರದ ಗಮನ ಸೆಳೆಯೋದ್ರ ಮೂಲಕ ಕೇಂದ್ರಕ್ಕೆ ಮನವರಿಕೆ ಮಾಡಲು ಅನೇಕ ರೀತಿ ಹೋರಾಟ, ಶಾಸಕರಿಂದ ಹಿಡಿದು ಸಚಿವರಿಂದ ಹಿಡಿದು ಬೇರೆ ಬೇರೆ ಸಂಘಟನೆಗಳ ಜೊತೆ ಕಾರ್ಯನಿರ್ವಹಿಸಿ ಇವತ್ತು ಅದು ಸಫಲತೆಯನ್ನು ಪಡೆದಿದ್ದಾರೆ. ಬಹುಶಃ ಅವರು ಯಾವುದೇ ಸಂಘಟನೆಯಲ್ಲಿ ಅವರು ಕಾರ್ಯನಿರ್ವಹಿಸಿದ್ರು, ಅಲ್ಲಿ ಪ್ರಾಮಾಣಿಕತೆ ಇತ್ತು, ಬದ್ಧತೆ ಇತ್ತು ಮತ್ತು ನಿಷ್ಠುರವಾದಿ ಇತ್ತು. ಬಹುಶಃ ಎಲ್ಲರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಅದನ್ನು ಪ್ರತಿಭಟಿಸಿ ಈಚೆ ಬಂದವರಲ್ಲಿ ನಮ್ಮ ರಾಮಚಂದ್ರವರು. ಬಹುಶಃ ರಾಮಚಂದ್ರ ನಾವು ಎಲ್ಲ ಈ ಭಾಗದಲ್ಲೇ ಬೆಳೆದವರು. ಗಾಯತ್ರಿ ನಗರ ನಮ್ಮ ಕನ್ನಡ ಚಳುವಳಿಗೆ ಭದ್ರಕೋಟೆ ಆಗಿತ್ತು. ವಾಟಾಳ್ ನಾಗರಾಜ್ ಆಗಿರ್ಬೋದು, ನಾರಾಯಣ್ ಕುಮಾರ್ ಆಗಿರ್ಬೋದು, ಪ್ರಭಾಕರ್ ರೆಡ್ಡಿ ಆಗಿರ್ಬೋದು, ಈ ರೀತಿಯ ಕನ್ನಡ ಪರ ಎಲ್ಲ ಸಂಘಟನೆಗಳ ಮುಖಂಡರ ಜೊತೆಗೆ ನಿಕಟವಾದಂಥ ಸಂಪರ್ಕ ಇಟ್ಕೊಂಡಂಥ ರಾಮಚಂದ್ರ ಅವರು ಸತತವಾಗಿ ಕನ್ನಡದ ಸೇವೆಯನ್ನು ತನ್ನ ಪ್ರಾಮಾಣಿಕವಾಗಿ ಭುವನೇಶ್ವರಿ ಪೂಜೆಯಂತೆ ಅವರು ಇವತ್ತು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ತಾಯಿ ಭುವನೇಶ್ವರಿ ಆಯುಷ್ಯನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ, ಮತ್ತಷ್ಟು ಕನ್ನಡದ ಕೆಲಸ ಮಾಡೋಕ್ಕೆ ಅವ್ರು ಅನುವು ಮಾಡಿಕೊಡ್ಲಿ ಅಂತ ನಾನು ಆಶಿಸ್ತೀನಿ. ಮನೆಯಲ್ಲಿ ಬೆಳೆದಂಥವರು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ತಿರೋದಾಗ ಮೊದಲ ಬಾರಿಗೆ ರಾಜ್ಕುಮಾರ್ ಪ್ರತಿಮೆ ಇಡೀ ರಾಜ್ಯದಲ್ಲಿ ಯಾರೂ ಮಾಡಿಲ್ಲ. ಅವರ ನಿಧನ ಆಗಿದ ಕ್ಷಣದಲ್ಲೇ ಡಾಕ್ಟರ್ ರಾಜ್ಕುಮಾರ್ ಪ್ರತಿಮೆಯನ್ನು ಈ ಜಾಗದಲ್ಲಿ ರಾಮಚಂದ್ರ ಮತ್ತು ಸೋದರರಂಥ ತ್ಯಾಗರಾಜು, ಕರಿಬಸವಯ್ಯ ಅವರು ಮಾಡಿದ್ರು. ಅದೇ ರೀತಿ ನಮಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಿದ್ದರು. ತಾರಾಸು ಮುಖ್ಯ ರಸ್ತೆ ಆಗಿರಲಿ, ಮಹಾಕವಿ ಕುವೆಂಪು ರಸ್ತೆ ಮತ್ತು ಕೆಂಪೇಗೌಡ ಬಸ್ ನಿಲ್ದಾಣ, ಅದೆಲ್ಲ ನಮ್ಮ ಗಾಯತ್ರಿ ನಗರದ ಪಾತ್ರ ಬಹು ದೊಡ್ಡದು.
ಇವತ್ತು ಆ ಬಸ್ ನಿಲ್ದಾಣ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಅದು ಪ್ರತಿಯೊಂದಕ್ಕೂ ಬೆಂಬಲಿಸಿದರು ನಮ್ಮ ರಾಮಚಂದ್ರಣ್ಣ ಮತ್ತು ತ್ಯಾಗರಾಜು ಮತ್ತು ನಮ್ಮ ಈ ಬಡಾವಣೆ ಚಳವಳಿ ನಗರ ಅಂತ ಖ್ಯಾತಿ ಹೆಸರುವಾಸಿ ಪಡೆದಂಥ ನಗರ ಇಲ್ಲಿ ರಾಮಚಂದ್ರ ಅವತ್ತಿಂದಲೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದಾರೆ. ಸೋದರರಾದಂಥ ತ್ಯಾಗರಾಜ್ ಅವರು 108 ದೇವರುಗಳನ್ನು ಇಲ್ಲಿ ಪ್ರತಿ ವರ್ಷವನ್ನು ಕುಣಿಸಿ ಇಡೀ ರಾಜ್ಯದ ಗಮನವನ್ನು ಸೆಳೆಸಿದರು. ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಶುಭ ಹಾರೈಸ್ತಾ ಇದ್ದೀವಿ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಹಾಗೂ ಪಾಲ್ನೇತ್ರ ತಂಡದವರಿಂದ ಧನ್ಯವಾದಗಳು. ಅವ್ರ ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ, ಮತ್ತೊಮ್ಮೆ ಇಡೀ ರಾಜ್ಯದಲ್ಲಿ ಒಳ್ಳೊಳ್ಳೆ ಹೋರಾಟಗಳನ್ನು ಮಾಡಿ ಅಂತ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ ಕನ್ನಡ ತಾಯಿ ಭುವನೇಶ್ವರಿಯನ್ನು. 27/7/2026 ನಮ್ಮ ರಾಮಚಂದ್ರಣ್ಣ ಅವ್ರದ್ದು ಹುಟ್ಟುಹಬ್ಬ. ನಮ್ಮ ಗಿರೀಶ್ ಅವರು, ನಾನು ಬೆಳಗ್ಗೆ ಬರಬೇಕಿತ್ತು, ಬಟ್ ಏನೋ ಕೆಲಸ ಇದ್ದಿದ್ದರಿಂದ ಈಗ ಬಂದೆ. ದೇವರು ಅವ್ರಿಗೆ ಭಗವಂತ ಆಯುಸ್ಸು ಆರೋಗ್ಯ ಕೊಟ್ಟು ಮುಂದಕ್ಕೆ ಅವ್ರಿಗೊಂದು ರಾಜಕೀಯ ಜೀವನ ಕೊಡಲಿ. ನಮ್ಮ ಕ್ಷೇತ್ರದಲ್ಲಿ ಅವ್ರು ಲೀಡ್ರ್ ಆಗಬೇಕು, ಒಂದು ಯಾವುದಾನ ಒಂದು ಪಕ್ಷದಲ್ಲಿ ನಿಂತು ಅವ್ರು ಗೆಲ್ಲಬೇಕು. ನಾವು ಅದನ್ನು ಅವ್ರ ಜೊತೆಗಿದ್ದು ಸಂಭಾಷಣೆ ಮಾಡಬೇಕು. ಆತ್ಮೀಯ ಸ್ನೇಹಿತರಾದಂಥ ರಾಮಚಂದ್ರ ಅವರು ಜೈ ಕರ್ನಾಟಕ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾಗಿ ನಮ್ಮ ಜೊತೆಯಲ್ಲಿ KPCCಯ OBC ವಿಭಾಗದಲ್ಲಿ ನನ್ನ ಜೊತೆಯಲ್ಲಿ ಸಾಕಷ್ಟು ಒಂದು 7-8 ವರ್ಷಗಳ ಕಾಲ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರೆ ಆತ್ಮೀಯರು, ಸರಳ ಜೀವಿ, ಅವರು ಹುಟ್ಟುಹಬ್ಬನ ಇವತ್ತು ಆಚರಣೆ ಮಾಡ್ಕೋತಾ ಇದ್ದಾರೆ. ದೇವರು ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ, ನಮ್ಮ ಸುರೇಶಣ್ಣ ಅವ್ರು ಹೇಳ್ದಂಗೆ ಅಧಿಕಾರ ಸಿಕ್ಕಿ ಅವರು ನಮ್ಮ ಜೊತೆಯಲ್ಲಿ ಆ ಅಧಿಕಾರನ ಎಂಜಾಯ್ ಮಾಡ್ತಾ ಇನ್ನಷ್ಟು ಸಾರ್ವಜನಿಕರಿಗೆ ಸೇವೆನ ಅಭಿವೃದ್ಧಿಪಡಿಸಲಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಅವರಿಗೆ ಶುಭ ಕೋರ್ತಾ ಸರ್. ನಮ್ಮ ಕನ್ನಡ ಹೋರಾಟಗಾರರಾಗಿರ್ತಕ್ಕಂಥ ರಾಮಚಂದ್ರವರು ಬೆಂಗಳೂರಲ್ಲದೆ ಇಡೀ ರಾಜ್ಯ ವ್ಯಾಪ್ತಿ ಪರಿಚಯ ಇರ್ತಕ್ಕಂಥ ಒಬ್ಬ ಯುವ ನಾಯಕ. ನಮಗೆ ಯುವ ನಾಯಕ ಯಾಕೆಂದ್ರೆ ನನಗೆ 68 ವರ್ಷ ವಯಸ್ಸು. ಅದಕ್ಕೋಸ್ಕರವಾಗಿ ನನಗೆ ಈ ಜೊತೆ ಯುವ ನಾಯಕ. ಯಾಕೆ ಹೆಂಗೆ ಕಾಣ್ತಾರೆ ಹಿಂಗೆ ಚಿಕ್ಕ ಹುಡುಗನ ಥರ. ಅದಕ್ಕೋಸ್ಕರವಾಗಿ ಅವ್ರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರು ಯಾವ ರೀತಿ ಕನ್ನಡದ ಪರ ಹೋರಾಟ ಮಾಡ್ತಾಯಿದ್ದಾರೋ ಅದು ಹೋರಾಟವನ್ನು ಮುಂದುವರಿಸಲಿ. ಅವ್ರ ಜೊತೆ ಬೆಂಬಲಿಗರಾಗಿ ನಾವು ಇರ್ತೀವಿ. ಈ ಕನ್ನಡ ಸಂಘ ಅಂತ ಹೆಸರು ಹೇಳಿಕೊಂಡು ಬೀದಿನಲ್ಲಿರ್ತಕ್ಕಂಥ ವ್ಯಾಪಾರ ಮಾಡ್ತಕ್ಕಂಥ ಅಪಾಪೇರಿಗಳನ್ನ ಸದೆ ಬಡೀಲಿ, ರಾಮಚಂದ್ರ ಶಕ್ತಿ ಕೊಡಲಿ. ಅಮಾಯಕರು ಬಡವರನ್ನೆಲ್ಲ ಹೊಟ್ಟೆ ಮೇಲೆ ಹೊಡೆದು ಕನ್ನಡ ಚಳುವಳಿ ಹೆಸರು ಹೇಳ್ಕೊಂಡು ಆ ರೋಲ್ ಕಾಲ್ ಮಾಡ್ತಕ್ಕಂಥವ್ರನ್ನ ದೂರ ಇಡಲಿ ಅಂತ ನಾನು ಇವತ್ತಿನ ದಿನ ಇವರು ಹುಟ್ಟುಹಬ್ಬದ ದಿನ ಹೃದಯಪೂರ್ವಕವಾಗಿ ನಾನು ಹೇಳ್ತಾ ಇದ್ದೀನಿ. ಈ ಹೋರಾಟದಲ್ಲಿ ಇಡೀ ರಾಜ್ಯ ವ್ಯಾಪ್ತಿ ಹೋರಾಟ ಮಾಡಿ ನಿಮ್ಮ ಜೊತೆಲಿ ನಾವಿದ್ದೀವಿ. ನಿಮ್ಮ ಜೊತೆಯಲ್ಲಿ ಭಾಳ ಜನ ಸಂಘದವರು ಇದ್ದಾರೆ, ಭಾಳ ಜನ ಸಂಘದವ್ರು ಇದ್ದಾರೆ ಆಯಿತಾ. ನೀವು ಯಾಕೋ ಹಿಂದೆ ಸರಿತೀರಿ. ಇನ್ನು ಮೇಲೆ ಆ ಸಂಕೋಚಿತ ಸ್ವಭಾವ ಬಿಟ್ಬಿಟ್ಟು ಹೋರಾಟಕ್ಕಿಳಿರಿ, ಹೋರಾಟ ಮಾಡೋಣ. ಕನ್ನಡ ಜಲ, ನೆಲ ಮತ್ತು ಈ ರೈತರ ಸಮಸ್ಯೆಗಳು ಭಾಳಷ್ಟಿದ್ದಾವೆ, ಕ್ರೀಡಾಪಟುಗಳು ಸಹ ಸಮಸ್ಯೆಗಳು ಭಾಳಷ್ಟಿದ್ದಾವೆ. ಅದಕ್ಕೆಲ್ಲ ಒತ್ತಿ ನಾವು ಕೊಡೋಣ ನಾವು ಅಂತ ಹೇಳಿ ಇವತ್ತಿನ ದಿನ ಈ ಶುಭ ಕೋರಿ ಆ ಭಗವಂತ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ನಾವು ರಾಮಚಂದ್ರನವರು ನನಗೆ ಹಿರಿಯ ಅಣ್ಣನಾದವರು. ಅವರು ಲಿಂಗರಾಜು ಅಂತ ಇಬ್ಬರು ಆತ್ಮೀಯ ಸಂಬಂಧವರು, ಜೊತೆಗೆ ಸ್ನೇಹಿತರಾಗಿದ್ದಂಥವ್ರು. ಅವರಿಬ್ಬರು ಸಹ ನನ್ನನ್ನು 1982ರಿಂದ ನನ್ನನ್ನು ಇಲ್ಲಿವರೆಗೆ ಬೆಳೆಸಿದರು. ಸ್ವಂತ ತಮ್ಮನ್ನು ಆ ಥರ ನೋಡ್ಕೊಳ್ಳಲ್ಲ, ಆ ಥರ ನೋಡ್ಕೊಂಡ್ರು. ನಾನು ಬೆಂಗಳೂರಲ್ಲಿ 40 ವರ್ಷ ಅವ್ರ ಜೊತೆ, ನಾರಾಯಣಣ್ಣ, ಲಿಂಗರಾಜು ಅಂತ ಅವರು ಮತ್ತು ರಾಮಚಂದ್ರಣ್ಣ ಅವ್ರ ಜೊತೆ ನಾನು 40 ವರ್ಷದಿಂದ ಜೊತೆಲಿದ್ದೀನಿ. ಆಗಿನಿಂದಲೂ ಸಹ ಅವರು ಕನ್ನಡ ಪರ ಕೆಲಸಗಳನ್ನು, ಕನ್ನಡ ಹೋರಾಟವನ್ನು ಮಾಡಿಕೊಂಡು ಬಂದಂಥವ್ರು. ಅವರು KSSIDCಲಿ ಕಾರ್ಮಿಕ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಆವಾಗಲಿಂದಲೂ ಸಹ ನಾನು ಅವ್ರನ್ನ ಭೇಟಿ ಮಾಡ್ತಾ ಜೊತೆಲಿ ಇದ್ದಂಥವ್ರು. 40 ವರ್ಷಗಳ ನಿರಂತರ ಆತ್ಮೀಯತೆ ಇಲ್ಲಿವರೆಗೂ ಸಹ ಇಡೀ ರಾಜ್ಯಾದ್ಯಂತ ಕನ್ನಡ ಪರ ಹೋರಾಟವನ್ನು ಮಾಡ್ಕೊಂಬಂದಿದ್ದಾರೆ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಹೋರಾಟ ಮಾಡೋದ್ರಲ್ಲಿ ಇವರು ಸಹ ಹೇಗೆ ನಾವು ನಾರಾಯಣ್ ಕುಮಾರು, ಸಾರಾ ಗೋವಿಂದು ಹೀಗೆ ಅಂತಹ ಧೀಮಂತ ವ್ಯಕ್ತಿಯಲ್ಲಿ ಇವರು ಸಹ ಒಬ್ಬರನ್ನ ಅವರ ಸಾಲಿನಲ್ಲಿ ನಾವು ನಿಲ್ಲಿಸ್ಬೋದು. ಇದೇ ಥರ ಅವರು ಕನ್ನಡ ಪರ ಹೋರಾಟವನ್ನು ಮುಂದೂ ಸಹ ಮಾಡ್ಕೊಂಬರಲಿ. ಇವರು ತಮ್ಮ ಸಹೋದರ ತ್ಯಾಗರಾಜ್ ಅವರು ನಾವು ಒಟ್ಟೊಟ್ಟಿಗೆ ಇದ್ದಂಥವ್ರು. ನಾವಿಬ್ಬರು ಸಹ ಸಮಕಾಲೀನವರು. ಅವರು KSIDCಲಿ ಅವರ ನಂತರ ಅವರು ಸಹ ಅಧ್ಯಕ್ಷರಾಗಿ ಮುಂದುವರೆದರು.
ನಾವು ತ್ಯಾಗರಾಜ್ ಅವರು ಸಮಕಾಲೀನಾಗಿ ಕಲಾ ಇದರಲ್ಲಿ ಮುಂದುವರೆದ್ವಿ. ಅವರು ಹರಿಕತೆ ವಿಭಾಗಕ್ಕೆ ಹೋದರು, ನಾವು ಸುಗಮ ಸಂಗೀತ ಕ್ಷೇತ್ರಕ್ಕೆ ಹೋದ್ವಿ. ಹಾಗಾಗಿ ನಮ್ಮನ್ನು ಅವ್ರನ್ನೂ ತಮ್ಮನ್ನು ಸಹ ಇಬ್ಬರನ್ನೂ ಸಹ ಒಂದೇ ಏಕಕಾಲದಲ್ಲಿ ಸಹೋದರರಂತೆ ಇಲ್ಲಿವರೆಗೂ ಸಹ ಕುಟುಂಬ ನಮ್ಮನ್ನು ಬೆಳೆಸ್ಕೊಂಬಂದಿದೆ. ಅವರಿಗೆ ನನ್ನ ಜೀವನ ಇರೋವರೆಗೂ ಸಹ ಅವರ ಸಹಾಯವನ್ನು, ಅವರ ಪ್ರೀತಿಯನ್ನು ಎಂದೂ ಸಹ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ. ಅವರಿಗೆ ದೇವರು ಆಯುಷು, ಆರೋಗ್ಯ, ಐಶ್ವರ್ಯ ಅವ್ರ ಕುಟುಂಬಕ್ಕೆ ಎಲ್ರಿಗೂ ಸಹ ಭಗವಂತ ಚೆನ್ನಾಗಿ ಇಟ್ಟಿರಲಿ ಅಂತ ಈ ಸಂದರ್ಭದ ಅವ್ರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವ್ರಿಗೆ ಶುಭವನ್ನು ಕೋರ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ನಾನು ಹೌದೌದು, ಕರಿಬಸವರು, ನಾವು ರಾಮಚಂದ್ರಣ್ಣವರು ಸುಮಾರು 30-40 ವರ್ಷದಿಂದ ಜೊತೆಯಲ್ಲೇ ಹರಿಕತೆ ಮಾಡಿಕೊಂಡು, ನಾನು ಅವ್ರ ಜೊತೆ ಸಂಗೀತವನ್ನು ಹಾಡಿಕೊಂಡು ತಬಲಾ ನುಡಿಸ್ಕೊಂಡು ಬಂದಂಥವನು. ರಾಮಚಂದ್ರಣ್ಣವರು ಹಾರ್ಮೋನಿಯಂ ನುಡಿಸ್ತಾಯಿದ್ರು, ನಾನು ಮಧ್ಯೆ ಭಾವಗೀತೆಗಳು ಹಾಡಿಕೊಂಡು ಅವ್ರ ಜೊತೆ ತಬಲವನ್ನು ಸಹ ನುಡಿಸ್ಕೊಂಡು ಬಂದಿದ್ದಂಥವ್ರು. ಅವರು ಸಹ ನಿಜವಾಗ್ಲೂ ಕರ್ನಾಟಕ ರಾಜ್ಯಾದ್ಯಂತ ಹೆಸರು ಮಾಡಿದಂಥವ್ರು. ಚಲನಚಿತ್ರ ಕ್ಷೇತ್ರದಲ್ಲಿ ಹಾಸ್ಯ ನಟರಾಗಿ ಭಾಳ ಪ್ರೀತಿಯನ್ನು ಗಳಿಸಿದವರು. ನಿಜವಾಗ್ಲೂ ಅವರಿಗೆ ಆ ದುರಂತ ಆಗಬಾರ್ದಾಯಿತು. ಅದು ಎಲ್ರಿಗೂ, ಈ ರಾಜ್ಯಾದ್ಯಂತ ಎಲ್ರಿಗೂ ಸಹ ನೋವಿದೆ. ಅವರ ನಂತರ ಹರಿಕತೆಯನ್ನು ಅವರ ನಂತರ ಅವ್ರ ತಮ್ಮ ತ್ಯಾಗರಾಜ್ ಅವರು ಮುಂದುವರಿಸ್ತಾ ಇದ್ದಾರೆ. ಅದು ಭಾಳ ಒಂದು ಖುಷಿ. ಏನಂದರೆ ಅದು ಅಲ್ಲಿಗೆ ನಿಲ್ಲಿಲ್ಲ, ಹಾಗಾಗಿ ಅದು ಮುಂದುವರಿತಾ ಇದೆ. ಅವ್ರ ಜೊತೆ ಈಗಲೂ ಸಹ ಅವ್ರ ಜೊತೆ ಅವ್ರ ತ್ಯಾಗರಾಜ್ ಅವ್ರ ಜೊತೆ ನಾವು ಸಹಕಾರ ನೀಡ್ಕೊಂಡು ಬರ್ತಾಯಿದ್ವಿ. ಆ ಒಂದು ಕಲಾಕ್ಷೇತ್ರ, ಕಲೆ ಮುಂದುವರಿಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಪ್ರಕಾಶ್ ಅಂತ, ಓಂ ಶ್ರೀ ಆದರ್ಶೇಶ್ವರ ಸಂಘದ ಅಧ್ಯಕ್ಷರು. ನಾನು ರಾಮಚಂದ್ರಯ್ಯವರು, ಅವ್ರ ಸಹೋದರರಾದ ಕರಿಬಸಯ್ಯವರು, ತ್ಯಾಗರಾಜ್ ಅವರು, ಅವ್ರ ಜೊತೆ ಚಿಕ್ಕದ್ರಿಂದ ನಾನು ಜೊತೇಲಿ ಬೆಳೆದವನು. ಅವ್ರ ಮನೇಲೇ ಆಡಿ ಬೆಳೆದವನು ನಾನು. ರಾಮಚಂದ್ರಣ್ಣ ನಾನು ಇವತ್ತಿಂದ ಅಲ್ಲ, ನಾನು 10ನೇ ವಯಸ್ಸಿಂದ ಹಿಡಿದು ಅವ್ರ ಜೊತೆ ಬೆಳೆದವನು. ಅವರ ಒಡನಾಟಿಗಳಾಗಿರ್ಬೋದು, ಅವ್ರ ಸಹೋದರ ತ್ಯಾಗರಾಜ್ ಅವರು ಕರಿಬಸಯ್ಯವ್ರ ಜೊತೆ ಬೆಳೆದವರು. ಅವರು ರಾಮಚಂದ್ರನವರು ಯಾವುದೇ ರೀತಿ ಏನಂತಂದರೆ ರೈತರ ಪರವಾಗಿರ್ಬೋದು, ಕಾವೇರಿ ನದಿ ಕಾವೇರಿ ಹೋರಾಟದಲ್ಲದು ಮುಂಚೂಣಿಯಲ್ಲಿದ್ದವರು ಅಂಥವ್ರು. ಯಾಕೆಂದರೆ ನಮ್ಮ ಕಣ್ಣಿಂದ ನಾವು ನೋಡಿದವರು ಅವರು ಬಡವರ ಪರ, ರೈತರ ಪರ, ಕಾವೇರಿ ನೀರು, ಜಲ, ಅದ್ರ ಬಗ್ಗೆ ಎಲ್ಲ ಬಗ್ಗೆನೂ ಅವ್ರು ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದಂಥವ್ರು. ಅದು ಯಾವುದೇ ಥರ ರಾಜಕೀಯದ ವ್ಯಕ್ತಿಗಳ ಜೊತೆ ಆಗಲಿ, ಯಾವುದೇ ಸಂಘಟನೆಗಳು ಅವರ ಅವಶ್ಯಕತೆ ಇರಲಿಲ್ಲ. ಅವರೇನು ಸ್ವಂತವಾಗಿ ಅವರೇ ಬೆಳೆದು ಇವತ್ತು ಈ ಮಟ್ಟಕ್ಕೆ ಬೆಳೆದಂಥವ್ರು. ಅವ್ರು ಇವತ್ತೇ ಅಂತಲ್ಲ, ಯಾವುದೇ ಒಂದು ವಿದ್ಯಾರ್ಥಿಗಳಿಗಾಗಿರಲಿ, ಒಂದು ರೈತರುಗಳಿಗಾಗಿರಲಿ, ಒಂದು ಜನಗಳು ಯಾರೇ ಕಷ್ಟ ಅಂತ ಹೇಳಿದ್ರೆ ಅವ್ರನ್ನ ಮುಂಚೂಣಿಯಲ್ಲಿ ನಿಂತ್ಕೊಂಡು ಅವ್ರಿಗೆ ಸಹಾಯ ಮಾಡೋಂಥ ವ್ಯಕ್ತಿತ್ವ ಅವ್ರದ್ದು. ಅವ್ರಿಗೆ ಈ ಸಂದರ್ಭದಲ್ಲಿ ತಾಯಿ ಚಾಮುಂಡೇಶ್ವರಿ, ನಗರ ದೇವತೆ ಅಣ್ಣಮ್ಮ ಅವರಿಗೆ ತುಂಬ ಒಳ್ಳೆಯದು ಮಾಡಲಿ, ಆಶೀರ್ವಾದ ಮಾಡಿ ಅವರಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಎಂದು ಕೇಳಿಕೊಂಡು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ಕೂಡ ತುಂಬ ಸ್ನೇಹಜೀವಿ, ಹೃದಯವಂತ, ಎಲ್ಲರೂ ಜೊತೆ ಕೂಡ ಒಂದು ಅಜಾತ ಶತ್ರುವ ರೀತಿ ನಡ್ಕೊತಾರೆ ಅನ್ನೋ ಒಂದು ಮಾತು. ಹೌದು, ಅವ್ರ ಸ್ನೇಹಿತರೆ ಅವ್ರ ಬಗ್ಗೆ ಇನ್ನೊಬ್ಬರನ್ನ ಮಾತಾಡಬೇಕು ಅಂತ ಹೇಳಿದ್ರೆ, ಅವರು ಕೆಲಸ ಮಾಡ್ತಿದ್ದಂಥ ಜಾಗ ಸಣ್ಣ ಕೈಗಾರಿಕೆ ಇಲಾಖೆಯಲ್ಲಿರ್ಬೋದು. ಆಮೇಲೆ ಇವಾಗ ಕರ್ನಾಟಕದಂತೆ ಎಲ್ಲರಿಗೂ ಅವ್ರಿಗೆ ಏನಂದರೆ ಯಾರಿಗೂ ಶತ್ರುನೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲರ ಹತ್ರನೂ ಸ್ನೇಹಜೀವಿ ಅವರು. ಎಲ್ಲರ ಹತ್ರನೂ ತುಂಬ ಎಷ್ಟು ಚೆನ್ನಾಗಿದ್ರು ಅಂದರೆ, ನೀವು ಒಂದು ಸತಿ ಅವ್ರನ್ನ ಪರಿಚಯ ಮಾಡ್ಕೊಂಬಿಟ್ರೆ ಅವರೇ ನೀವು ಎಲ್ಲೇ ಹೋಗ್ತಿದ್ರು ಕರೆದು ಮಾತಾಡಿಸೋಂಥ ಸ್ವಭಾವ ಅವ್ರದ್ದು. ಅವರು ತುಂಬ ರೀತಿ ಸ್ನೇಹಜೀವಿಗಳು. ಯಾರಿಗೂ ಇದುವರೆಗೂ ನಾವು ಕಂಡಂಗೆ ಅವ್ರಿಗೆ ಯಾರು ಶತ್ರು ಅನ್ನೋದೇ ಇಲ್ಲ. ಎಲ್ಲರ ಹತ್ರ ಮಿತ್ರರಾಗಿ ಎಲ್ರಿಗೂ ಜೊತೆ ಕೂಡಿ ನಡ್ಕೊಳೋಂಥ ವ್ಯಕ್ತಿತ್ವ ರಾಮಚಂದ್ರಣ್ಣವ್ರದ್ದು. ಭಾಳ ಪ್ರೀತಿಯಿಂದ ಬಂದಿದ್ದೇವೆ. ಅವರು ಎಲ್ಲರ ಜೊತೆಯಲ್ಲೂ ಭಾಳ ಒಡನಾಟ ಇಟ್ಕೊಂಡಿದ್ದಾರೆ. ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸ್ತಾರೆ. ಮತ್ತು ಕನ್ನಡದ ಬಗ್ಗೆ ಅಪಾರವಾದಂತಹ ಕಳಕಳಿಯನ್ನು ಇಟ್ಟುಕೊಂಡಂಥ ಧೀಮಂತ ನಾಯಕರು ಅವರು. ಮತ್ತು ಅವ್ರ ಎಳೆಯ ನಮ್ಮ ಕಿಟ್ಟಿಯವರು ಸಹ ನಾನು ಭಾಳ ಆತ್ಮೀಯರು. ಎಲ್ಲರೂ ಸಹ ಇವತ್ತು ಬಂದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯನ್ನು ಕೋರ್ತಾ ಇದ್ದೀವಿ. ಅವರಿಗೆ ದೇವರು ಒಳ್ಳೇದು ಮಾಡಲಿ, ಆರೋಗ್ಯ ಕೊಡಲಿ, ಭಗವಂತ ಹೆಚ್ಚಿನ ಅಧಿಕಾರವನ್ನು ಏನೇನು ನೋಡಬೇಕು ಎಲ್ಲ ಭಾಗ್ಯವನ್ನು ನೋಡಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೋರೋಕ್ಕೆ ನಾನು ಬಂದಿದ್ದೀನಿ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ರಾಮಚಂದ್ರಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತೇವೆ. ರಾಮಚಂದ್ರಣ್ಣವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ, ಅವ್ರಿಗೆ ದೇವರು ಇನ್ನೂ 100 ವರ್ಷ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಆಶೀರ್ವದಿಸಿ ಅವ್ರಿಗೆ ಸನ್ಮಾನವನ್ನು ಮಾಡಿ ಮುಗಿಸಿದ್ದೇವೆ. ರಾಮಚಂದ್ರಣ್ಣವ್ರನ್ನ ನಾನು ಭಾಳ ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ಬಂದಿದ್ದೀನಿ. ಕರಿಬಸಯ್ಯವರು ಮತ್ತು ಈ ನಗರದ ಭಾಳ ಪ್ರಖ್ಯಾತ ವ್ಯಕ್ತಿಗಳು ಮತ್ತು ಕನ್ನಡಕ್ಕಾಗಿ ದುಡಿದ ಜನ.
ಕರಿಬಸವಯ್ಯರು ಕಲೆಗಾಗಿ ದುಡಿದ್ರೆ ರಾಮಚಂದ್ರಣ್ಣ ಸಮಾಜಕ್ಕೆ ಮತ್ತು ಕನ್ನಡಕ್ಕೆ, ಕನ್ನಡ ಭಾಷೆಗೆ, ಸಾಹಿತ್ಯ ಪರಿಷತ್ತಿಗೆ ದುಡಿದಂಥ ವ್ಯಕ್ತಿತ್ವ ಇರೋ ನಾಯಕ. ಹಾಗಾಗಿ ರಾಮಚಂದ್ರಣ್ಣವರು ಹುಟ್ಟಿದಬ್ಬಯನ್ನು ಆಚರಿಸ್ಕೊಡ್ತಾರೆ. ಇವರು ಇನ್ನೂ 100 ವರ್ಷ ಹೀಗೆ ಆಚರಿಸ್ಕೋಬೇಕು. ನಮ್ಮಂಥ ಎಲ್ಲ ಯಾರು ಯುವಕ ಕನ್ನಡದ ಕಾರ್ಯಕರ್ತರಿದ್ದಾರೆ ಅವ್ರನ್ನೆಲ್ಲರೂ ಬೆಳೆಸೋವಂಥ ಮತ್ತು ಹುರಿದುಂಬಿಸೋವಂಥ ಶಕ್ತಿ ಇರೋದು ರಾಮಚಂದ್ರನಿಗೆ ದೊಡ್ಡ ಕನ್ನಡದ ಶಕ್ತಿ ಇದೆ. ತಾಯಿ ಭುವನೇಶ್ವರಿ ಆಶೀರ್ವಾದ ಇದೆ. ಹಾಗೆ ಅವ್ರಿಗೆ ಇವತ್ತು ಜನ್ಮದಿನದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಮತ್ತು ಇನ್ನೂ 100 ವರ್ಷ ಹೀಗೆ ಅವರು ಚೆನ್ನಾಗಿದ್ದು ಕನ್ನಡದ ಕೆಲಸವನ್ನು ಮಾಡ್ಕೊಂಡು ಹೋಗಲಿ ಮತ್ತು ನಮಗೂ ಬೆನ್ನು ತಟ್ಟುವಂಥ ಕೆಲಸ ಮಾಡಲಿ ಅಂತ ಕೇಳ್ಕೊತೀನಿ. ನಾನು ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಕ್ಕೆ ಚುನಾವಣೆಗೆ ನಿಲ್ತಾ ಇದ್ದೀನಿ. ರಾಮಚಂದ್ರಣ್ಣ ಈಗಾಗಲೇ ನನ್ನ ಬೆಂಬಲಿಸಿದ್ದಾರೆ, ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದು ಕೇಳೋದು ಸೂಕ್ತನೋ ಅಲ್ಲೋ ಗೊತ್ತಿಲ್ಲ, ಆದರೂ ನಾನು ಕೇಳ್ಕೊತಾ ಇದ್ದೀನಿ. ಹಾಗಾಗಿ ರಾಮಚಂದ್ರಣ್ಣವ್ರಿಗೆ ಮತ್ತೆ ನಾನು ಕೇಳ್ತೀನಿ, ಜನ್ಮದಿನದ ಶುಭಾಶಯಗಳು. ಕನ್ನಡಕ್ಕಾಗಿ ಸಾಕಷ್ಟು ತಮ್ಮ ದೇಹವನ್ನು, ಜೀವನವನ್ನು, ಸಮಯವನ್ನು ಸವಿಸಿದ್ದಾರೆ, ದುಡಿದಿದ್ದಾರೆ ಕನ್ನಡಕ್ಕಾಗಿ. ಜಯ ಕರ್ನಾಟಕ ಸಂಘಟನೆಯಲ್ಲಿ ಉಪಾಧ್ಯಕ್ಷರಾಗಿದ್ದಂಥವ್ರು, ಇಡೀ ರಾಜ್ಯವನ್ನು ಕನ್ನಡಕ್ಕಾಗಿ ಕಟ್ಟಕ್ಕೆ ಹೋರಾಟ ಮಾಡಿದಂಥವ್ರು, ಎಲ್ಲ ಹೋರಾಟಗಳಲ್ಲಿ ಭಾಗವಹಿಸಿದಂಥ ನಾಯಕ ನಮ್ಮ ನಾಯಕ ರಾಮಚಂದ್ರಣ್ಣ. ಅವರಿಗೆ ಜನ್ಮದಿನದ ಶುಭಾಶಯಗಳು. ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಆತ್ಮೀಯ ಹಿರಿಯರು, ನಮ್ಮ ಅಣ್ಣನವರು, ಏರಿಯಾದ ಮುತ್ಸದಿಗಳು, ಅನೇಕ ಸಂಘಟನೆಗಳ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸ್ತಾ ಅನೇಕ ವರ್ಷಗಳಿಂದ ನಮ್ಮ ಕನ್ನಡದ ಸೇವೆ ಮಾಡ್ತಾ ಬಂದಿದ್ದಾರೆ. ನಮ್ಮ ಕನ್ನಡದ ಸೇವೆ ಅಷ್ಟೇ ಅಲ್ಲದೆ ಸಮಾಜದ ಆಗು ಹೋಗುಗಳಿಗೆ ನಮ್ಮ ರಾಮಚಂದ್ರಣ್ಣವರು ಸದಾ ಸ್ಪಂದಿಸ್ತಾ ಇರ್ತಾರೆ. ಮತ್ತು ಈ ನಮ್ಮ ಬಡಾವಣೆಯ ಸುತ್ತಮುತ್ತ ಈ ಮಲ್ಲೇಶ್ವರದ ಮತ್ತು ರಾಜಾಜಿನಗರದ ಅನೇಕ ಸಂಘಟನೆಗಳ ಮಾರ್ಗದರ್ಶನ ಆಗಿದ್ದಾರೆ. ಇವರು ಮಾರ್ಗದರ್ಶನ ಇಲ್ದಿರ ಅನೇಕ ಕೆಲಸಗಳನ್ನು ನಾವು ಮಾಡೋದಿಲ್ಲ, ಯಾವುದೇ ಹೋರಾಟಗಳಾಗಲಿ ಏನೇ ಆಗಲಿ. ಅಂಥವ್ರ ಜನ್ಮದಿನಾಚರಣೆ ಇವತ್ತು ಭಾಳ ವಿಶೇಷವಾಗಿ ಆಚರಿಸಲಾಗ್ತಾಯಿದೆ. ನಮ್ಮ ಪೌರ ಕಾರ್ಮಿಕರನ್ನ ಅವರ ಸೇವೆ ಗುರುತಿಸಿ ಅವ್ರಿಗೂ ಸನ್ಮಾನ ಮತ್ತು ಉಚಿತವಾದಂಥ ಕೆಲವು ಉಡುಗೊರೆಗಳನ್ನು ಕೊಟ್ಟು ಅವ್ರನ್ನೂ ಸನ್ಮಾನಿಸಲಾಗ್ತಾಯಿದೆ. ಮತ್ತು ಅನೇಕ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದಂಥ ಅನೇಕರಿಗೆ ಇವರು ಹುಟ್ಟುಹಬ್ಬದ ಅಂಗವಾಗಿ ಸನ್ಮಾನಗಳನ್ನು ಮಾಡ್ತಾ ಇದ್ದೇವೆ. ಇಂತಹ ಅನೇಕ ಮಹತ್ಕರವಾದ ಕಾರ್ಯಗಳನ್ನು ಹಮ್ಮಿಕೊಂಡು ಅನೇಕ ವರ್ಷಗಳಿಂದ ಕನ್ನಡ ಮತ್ತು ಸಾಮಾಜಿಕ ಹೋರಾಟಗಳಲ್ಲಿ ತೊಡಗಿಸ್ಕೊಂಡಿರೋಂಥ ನಮ್ಮ ರಾಮಚಂದ್ರಣ್ಣನವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರಿಗೆ ದೇವರು ಆರೋಗ್ಯ, ಆಯುಷ್ಯು, ಐಶ್ವರ್ಯ, ಯಶಸ್ಸು ನೀಡಲಿ. ಇನ್ನೂ ಅನೇಕ ನಮ್ಮಂಥ ಯುವಕರಿಗೆ ಮತ್ತು ಅನೇಕ ಚಿಕ್ಕವರಿಗೆ ಮಾರ್ಗದರ್ಶಕರಾಗಿ ಸಮಾಜವನ್ನು ಮುನ್ನಡೆಸುವಂಥ ಕಾರ್ಯಕ್ರಮಗಳನ್ನು ಅನೇಕವಾಗಿ ಏರ್ಪಡಿಸಲಿ ಅಂತ ನಾನು ಈ ಮೂಲಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಭಾಳ ಹೋರಾಟದಲ್ಲಿ ಅಂತೂ ಕೈ ಎತ್ತಿದ ಮನುಷ್ಯ. ನಮಗೆಲ್ಲ ಒಂದು ಸ್ಫೂರ್ತಿ ಮತ್ತು ಅವರ ಒಂದು ಶಕ್ತಿಯಿಂದ ನಾವು ಭಾಳನೇ ಇದರಲ್ಲಿ ಇಟ್ಕೊಂಡಿದ್ದೀವಿ. ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅವ್ರನ್ನ ಅವ್ರು ಇಲ್ಲೇ ಇದ್ದರು ಹೇಗೆ ಇದ್ದರೂ ಚೆನ್ನಾಗಿರಬೇಕು ಅಂತ ಇವತ್ತು ನಮ್ಮೊಟ್ಟಿಗೆ ಯಾವಾಗೂ ನಮ್ಮೊಟ್ಟಿಗೆ ಇದ್ದಾರೆ. ಸಂಘಟನೆಯಲ್ಲೂ ನಾವು ಒಟ್ಟಿಗೆ ಇದ್ದೀವಿ. ಇವತ್ತಿಗೂ ಯಾವುದೇ ಇದ್ದಿದ್ರು ನಮ್ಮ ದೊಡ್ಡಣ್ಣ ಅಂತ ನಾವು ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತೀವಿ. ಅವರ ಹುಟ್ಟುಹಬ್ಬದಕ್ಕೆ ಶುಭಾಶಯಗಳು ಹೇಳ್ತಾ ಇದ್ದೀವಿ. ಜನಪರ ವೇದಿಕೆಯ ನಮ್ಮ ಮಾರ್ಗದರ್ಶಕರು ಆಗಿರ್ತಕ್ಕಂಥ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಕಾರ್ಯಾಧ್ಯಕ್ಷರು ಹಾಗೂ ನನ್ನ ಆತ್ಮೀಯ ಅಣ್ಣನವರಾಗಿರ್ತಕ್ಕಂಥ ರಾಮಚಂದ್ರ ಅಣ್ಣನವರ ಇಂದು ಹುಟ್ಟುಹಬ್ಬದ ಅಂಗವಾಗಿ ನಾವು ಯಾದಗಿರಿ ಜಿಲ್ಲೆಯಿಂದ ಆಗಮಿಸಿದ್ವಿ. ಅವರಿಗೆ 100 ವರ್ಷ ಸುಖ, ಶಾಂತಿ, ಐಶ್ವರ್ಯ ಕೊಟ್ಟು ಕಾಪಾಡಲೆಂದು ನಮ್ಮ ಆರಾಧ್ಯ ದೇವರಾಗಿರ್ತಕ್ಕಂಥ ನಮ್ಮ ಗೋಪಾಲ ಸ್ವಾಮಿ ದೇವರಲ್ಲಿ ಬೇಡಿಕೊಳ್ಳುತ್ತಾ, ಅವರು ಸಾಕಷ್ಟು ಹೋರಾಟಗಳನ್ನು ಕೂಡ ಮಾಡಿ ನಮ್ಮೆಲ್ಲರಿಗೂ ಆಗ ಮಾಡಬೇಕು ಈಗ ಬೇಡಬೇಕಂತೇಳಿ ನಮಗೆ ಮಾರ್ಗದರ್ಶನ ಕೂಡ ಅವರು ಸದಾ ನಮಗೆ ಮೊದಲು ಅವರು ಜೈ ಕರ್ನಾಟಕದಲ್ಲಿ ಇದ್ದಾಗ ಕೂಡ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಹಾಗೂ ಈಗ ಜೈ ಕರ್ನಾಟಕ ಜನಪರ ವೇದಿಕೆಗೆ ಆಗಮಿಸಿ ಅವರು ನಾವು ಒಂದಾಗಿ ಒಂದು ಮಾಡಿದ್ದಾರೆ. ಅವರಿಗೆ ಸದಾ ಆ ದೇವರು ಕಾಪಾಡಲಿ ಅಂತ ನಾವು ಕೇಳಿಕೊಳ್ಳೋದು. ಗೆಳೆಯ ರಾಮಚಂದ್ರಯ್ಯನವರಿಗೆ ಇವತ್ತು ಹುಟ್ಟುಹಬ್ಬ. ಅವರು ನನ್ನ ರೀತಿಯಲ್ಲಿ ನಿವೃತ್ತಿ ಆದರೂ ಸಹ ಸಾಮಾಜಿಕ ಸೇವೆಯಲ್ಲಿ ಸದಾ ಪ್ರವೃತ್ತರಾಗಿರ್ತಾರೆ. ಕನ್ನಡ ನಾಡು, ನುಡಿ, ಜಲ ಈ ವಿಷಯದಲ್ಲಿ ಅಪಾರವಾದ ಆಸಕ್ತಿಯುಳ್ಳ ರಾಮಚಂದ್ರ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ. ಜನಪರ ಚಿಂತನೆ, ಕನ್ನಡ ಪರ ಚಿಂತನೆಯ ಬಗ್ಗೆ ಅವರಿಗಿರುವಂಥ ಕಾಳಜಿ ಅಪಾರವಾದದ್ದು. ಅವರು ತಮ್ಮ ಹುಟ್ಟುಹಬ್ಬವನ್ನು ಇವತ್ತು ಆಚರಿಸ್ಕೊಳ್ತಾ ಇದ್ದಾರೆ. ಅವ್ರ ಹುಟ್ಟುಹಬ್ಬ ಅಂದರೆ ನಮ್ಮೆಲ್ಲರಿಗೂ ಒಂದು ರೀತಿಯ ಸಂತಸ. ಕಾರಣ ಏನಂದರೆ, ಸಾಮಾನ್ಯವಾಗಿ ನಿವೃತ್ತಿಯ ನಂತರ ಬದುಕು ಮೊಟಕಾಗುತ್ತೆ ಅನ್ನೋ ಕಲ್ಪನೆಯ ಅಡಿಯಲ್ಲಿ ಜನ ಇರ್ತಾರೆ. ಆದರೆ ಸನ್ಮಾನ್ಯ ರಾಮಚಂದ್ರಯ್ಯ ಹಾಗಲ್ಲ. ನಾನು ಅವರು ಒಂದೇ ಇಲಾಖೆಯಲ್ಲಿ ಕೆಲಸ ಮಾಡಿದ್ವಿ. ಆ ಸಂದರ್ಭದಲ್ಲೂ ನನ್ನ ಎಲ್ಲ ಕಾರ್ಯಗಳಿಗೆ
ಸಹಾಯ ನೀಡಿದಂಥವರು ಸನ್ಮಾನ್ಯ ರಾಮಚಂದ್ರಯ್ಯನವರು. ಇವತ್ತು ಈ ಜಯ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಾಧ್ಯಕ್ಷರಾಗಿ ನಮ್ಮ ನಾಡು ನುಡಿ ಸಂಸ್ಕೃತಿಯ ಸಂರಕ್ಷಣೆಗೆ ಅವರು ಶ್ರಮಿಸ್ತಾ ಇದ್ದಾರೆ. ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ, ಮುಂದೆ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾನು ನಿಲ್ಲಬೇಕು ಅನ್ನುವ ಹಂಬಲ ನಮ್ಮ ರಾಮಚಂದ್ರಯ್ಯನವರು, ನನ್ನ ಗೆಳೆಯ ಕನ್ನಡ ಪರ ಚಿಂತಕ ಪಾಲ್ನೇತ್ರ ಇವರೆಲ್ಲ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಆ ಸಾಹಸಕ್ಕೆ ನಾನು ಕೈ ಹಾಕಿದ್ದೇನೆ. ಈ ಸನ್ಮಾನ್ಯ ರಂಜನ್ ಕುಮಾರ್ ಶೆಟ್ಟಿಯವರು ಅಧ್ಯಕ್ಷರಿರುವಂಥ, ರಾಮಚಂದ್ರಯ್ಯ ಕಾರ್ಯಾಧ್ಯಕ್ಷರಾಗಿರುವ ಈ ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಪೂರ್ಣ ಬೆಂಬಲ ನನಗಿರಲಿ. ತಾಯಿ ಭುವನೇಶ್ವರಿ ದೇವಿಯ ಸೇವೆ ಮಾಡಲಿಕ್ಕೆ ನಾವು ನೀವೆಲ್ಲ ಒಟ್ಟಿಗೆ ದುಡಿಯೋಣ, ಗತಕಾಲದ ವೈಭವವನ್ನು ಸಾಹಿತ್ಯ ಪರಿಷತ್ತಿಗೆ ತಂದುಕೊಡೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ರಾಮಚಂದ್ರಯ್ಯನವರ ಅಭಿನಂದನೆಯ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಅವ್ರ ಶತಾಯುಷುಗಳಾಗಲಿ, ಕನ್ನಡ ನಾಡು ನುಡಿ ಸಂಸ್ಕೃತಿ ಅವರ ಕಾಲದಲ್ಲಿ ಬಹಳಷ್ಟು ಶಕ್ತಿಯುತವಾಗಿ ಅರಳಲಿ ಅಂತ ಆಶಿಸಿ, ನನ್ನ ಗೆಳೆಯ ಪಾಲ್ನೇತ್ರ ಅವರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸನ್ಮಾನ್ಯ ರಾಮಚಂದ್ರ ಅವರಿಗೆ ಅಭಿನಂದನೆಯನ್ನು ಹೃತ್ಪೂರ್ವಕವಾಗಿ ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಇವತ್ತಿನ ದಿನ 71ನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ರಾಮಚಂದ್ರನವರು ಆಚರಿಸ್ಕೋತಾ ಇದ್ದಾರೆ. ನಿಜವಾಗ್ಲೂ ದೇವರವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನೂ ದೊಡ್ಡ ಮಟ್ಟದಲ್ಲಿ ಇನ್ನೂ ಜನಪರ ಕೆಲಸಗಳನ್ನ ಮಾಡುವಂಥ ಶಕ್ತಿ ಕೊಡಲಿ. ಹಾಗೆ ಮುಂಬರುವ ದಿನಗಳಲ್ಲಿ ಇವರಿಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆಯಿಂದ ನೋಡ್ತಾ ಇರ್ಬೋದು, ತುಂಬ ಜನಗಳ ಬಂದು ವಿಶ್ ಮಾಡ್ತಾ ಇದ್ದಾರೆ. ಇಷ್ಟೊಂದು ಸಂಘಟನೆ ಮಾಡೋ ಮುಖಾಂತರ ಜನಗಳಿಗೆ ಒಳ್ಳೆ ಕೆಲಸಗಳನ್ನ, ಒಳ್ಳೆ ಕಾರ್ಯಗಳನ್ನ ಅವ್ರು ಮಾಡಿಕೊಟ್ಟಿದ್ದಾರೆ. ಇವ್ರು ಯಾವುದಾದ್ರು ಒಂದು ವೇದಿಕೆ ಆದರೂ ಸರಿ, ರಾಜಕೀಯ ಕ್ಷೇತ್ರದಲ್ಲಾದರೂ ಸರಿ, ಇಂಥವ್ರನ್ನ ಗುರುತಿಸಿ ಇವ್ರು ಯಾವುದಾದ್ರು ಒಂದು ಅಧಿಕಾರ ಕೊಡೋದರಾಗಲಿ, ಇವರಿಂದ ಕೊಟ್ಟರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಉನ್ನತವಾದಂಥ ಕೆಲಸಗಳು ಖಂಡಿತ ಆಗುತ್ತೆ. ಇವತ್ತು ನಮ್ಮ ತಾತನ ಬರ್ತಡೇ. ತಾತನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ಶ್ರೀಯುತ ರಾಮಚಂದ್ರಯ್ಯನವರ ಹುಟ್ಟುಹಬ್ಬ. ಅವರ ಸಹೋದರನಾಗಿ ನಾನು ಅವರಿಗೆ ಇನ್ನೂ ಹೆಚ್ಚಿನ ಆಯುಷು, ಆರೋಗ್ಯ, ನೆಮ್ಮದಿ ಕೊಟ್ಟು ಕನ್ನಡ ಸೇವೆ ಮಾಡೋಂಥ ಅವಕಾಶ ಕೊಡಲಿ ಅಂತ ತಾಯಿ ಭುವನೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ಅವರು ಇದೇ ರೀತಿ ಹೆಚ್ಚಿನ ಕನ್ನಡ ಕೈಂಕರ್ಯದಲ್ಲಿ ಭಾಗಿಯಾಗಲಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಬೆಳಗಿನಿಂದ ನಾವು ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು, ತದನಂತರ ಅನಾಥಾಶ್ರಮ ಮಕ್ಕಳಿಗೆ ಸಿಹಿ ಹಂಚಿ, ಅಲ್ಲಿಂದ ಬಂದು ಅವರಿಗೆಲ್ಲ ಇವತ್ತು ನಮ್ಮನ್ನು ಶುಭಾಶಯವನ್ನು ಕೊಡ್ತಕ್ಕಂಥ ಬಂದಿರ್ತಕ್ಕಂಥ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸಬೇಕು. ಏಕೆಂದರೆ ಬೆಳಗಿಂದ ಇದೇ ರೀತಿ ಜನ ಬರ್ತಾಯಿದ್ದಾರೆ, ಎಲ್ಲರೂ ನಮಗೊಂದು ಶುಭಾಶಯ ಕೋರ್ತಾ ಇದ್ದಾರೆ. ಆದರೆ ಇವತ್ತು ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಗುಣರಂಜನ್ ಶೆಟ್ಟಿ ಅವರ ಒಂದು ಸಾರಥ್ಯದಲ್ಲಿ ಇವತ್ತೇನು ನಾವು ಜಯ ಕರ್ನಾಟಕ ಜನಪರ ವೇದಿಕೆ ಕಟ್ಟಿದ್ದೀವಿ. ಅದರಲ್ಲಿ ಇವತ್ತು ಕರ್ನಾಟಕದಾದ್ಯಂತ ನಮ್ಮ ಬಗ್ಗೆ ಎಲ್ಲ ಕಡೆ ಕೆಲವು ಹಾಸ್ಪಿಟ್ಲ್ಗಳಿಗೆ ಹಣ್ಣುಗಳನ್ನು ಹಂಚಿರ್ಬೋದು, ಜೊತೆಗೆ ಕೆಲವು ಅನಾಥಾಶ್ರಮಕ್ಕೆ ಊಟವನ್ನು ಕೊಡ್ತಕ್ಕಂಥದ್ದು ಮಾಡ್ತಾಯಿದ್ದಾರೆ. ಅದರಲ್ಲಿ ಇವತ್ತಿನ ದಿವಸ ಎಲ್ಲ ಕನ್ನಡ ಪರ ಸಂಘಟನೆಗಳು ಸಹ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭ ಹಾರೈಸಿದ್ದಾರೆ. ಅತಿ ವಿಶೇಷ ಕಾರ್ಯಕ್ರಮ ಏನಂದರೆ, ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದಕ್ಕಿಂತ ಹೆಚ್ಚಾಗಿ ಎಲ್ಲ ನಮ್ಮ ಸ್ನೇಹಿತರು, ಹಳೆಯ ಸ್ನೇಹಿತರುಗಳು ಒಂದು ಕಡೆ ಸೇರೋಕ್ಕಿಂತ ಒಂದು ವೇದಿಕೆ ಅಷ್ಟೇ ಇದು. ಯಾಕೆಂದರೆ ಎಲ್ಲೋ ಇರ್ತಾರೆ, ಎಲ್ಲೋ ಹುಟ್ಟಿದ್ದಾರೆ, ಎಲ್ಲೋ ಬೆಳೆದಿದ್ದಾರೆ, ಎಲ್ಲೋ ಕೆಲಸ ಕಾರ್ಯಗಳು ಇದ್ರ ನಿಮಿತ್ತ ಹೊರಗಡೆ ಹೋಗಿದ್ದಾರೆ. ಅವರೆಲ್ಲ ಒಂದು ಕಡೆ ಬಂದು ಇವತ್ತು ನಮಗೆ ಶುಭ ಹಾರೈಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಇವತ್ತು ಪೌರ ಕಾರ್ಮಿಕರಿಗೆ ಒಂದು ಗೌರವಾರ್ಪಣೆ ಮಾಡುವಂಥ ಕೆಲಸವನ್ನು ಸಹ ಇವತ್ತು ನಾವು ಮಾಡ್ತಾಯಿದ್ದೇವೆ. ಅದರ ಜೊತೆಗೆ ಯೋಧರಿಗೂ ಸಹ ಇವತ್ತು ನಾವು ಈ ದೇಶ ಕಾಯುವ ಯೋಧರನ್ನು ನಾವು ನೆನಪಿಸಿಕೊಳ್ಳಲೇಬೇಕು. ಆ ರೀತಿ ಅವ್ರಿಗೂ ಒಂದು ಗೌರವಾರ್ಪಣೆ ಅರ್ಪಿಸುವ ಕೆಲಸವನ್ನು ಮಾಡ್ತಾಯಿದ್ದೇವೆ. ಇನ್ನು ರೈತರು, ಈ ದೇಶದ ಬೆನ್ನೆಲುಬಾಗಿ ಇರ್ತಕ್ಕಂಥ ರೈತರಿಗೂ ಸಹ ಇವತ್ತು ಗೌರವಾರ್ಪಣೆಯನ್ನು ಈ ಸಂದರ್ಭದಲ್ಲಿ ನೆರವೇರಿಸೋದಕ್ಕೆ ನಮ್ಮ ಸಂಸ್ಥಾಪಕರು ಬರ್ತಾಯಿದ್ದಾರೆ. ಆದ್ದರಿಂದ ಇಂಥ ಕಾರ್ಯಕ್ರಮಗಳನ್ನು ನಾವೆಲ್ಲ ಮುಂದಿನ ದಿನಗಳ ಆಯೋಜಿಸ್ಕೊಂಡು ಮಾಡಿದಾಗ ಅದಕ್ಕೊಂದು ಅರ್ಥ ಇರ್ತದೆ ಅಂತ ನಾನಾದರೂ ಭಾವಿಸ್ತೇನೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜಯ ಕರ್ನಾಟಕ. ಹೋರಾಟಗಾರರು ನಾಡು, ನೆಲ, ನುಡಿ, ಈ ಭಾಷೆ ವಿಚಾರದಲ್ಲಿ ಯಾವತ್ತೂ ರಾಜಿ ಅಂತ ಆದಂಥವರಲ್ಲ. ಈಗ ನೀವು ಹೊಸದಾಗಿ ಈಗ ಜಯ ಕರ್ನಾಟಕ ಜನಪರ ವೇದಿಕೆಯಲ್ಲಿ ಕಾರ್ಯಾಧ್ಯಕ್ಷರು ಕೂಡ ಆಗಿದ್ದಾರೆ. ಹೇಗಿರುತ್ತೆ ನಿಮ್ಮ ನೆಲೆ? ನಾವು ಇಂದಿನ ಒಂದು ಸಂಘಟನೆಯಲ್ಲಿ ಇದ್ದಿದ್ದು ಸತ್ಯ. ಆದರೆ ಇವತ್ತಿನ ಸಂಘಟನೆಯ ಸಂಸ್ಥಾಪಕರಾದಂಥ ಸನ್ಮಾನ್ಯ ಗುಣರಂಜನ್ ಶೆಟ್ಟಿ ಅವರ ಹೆಸರಲ್ಲೇ ಇದೆ ಗುಣ ಅಂತ. ಗುಣರಂಜನ್ ಶೆಟ್ಟಿ ಅಂದರೆ ಅದಕ್ಕೊಂದು ಗುಣವಂತರು ಅಂತ ನಾನಾದರೂ ಭಾವಿಸಿ ಆ ಸಂಘಟನೆಗೆ ಸೇರ್ಪಡೆಯಾಗಿದ್ದ ಉದ್ದೇಶ ಒಂದೇ, ಸಾಮಾಜಿಕ ಕಳಕಳಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಸಂಘಟನೆ. ಅಂದರೆ ಆ ಸಂಘಟನೆಯಲ್ಲಿ ನಾನು ಕೆಲಸ ಮಾಡಬೇಕು ಅಂತ ಆಸಕ್ತಿ ಕೂಡ ಇತ್ತು. ಅವರು ವಿಶೇಷವಾಗಿ ಈ ದೇಶದ ರಾಷ್ಟ್ರ ಮಟ್ಟದ ಕುಸ್ತಿ ಪಂದ್ಯದಲ್ಲಿ ಕುಸ್ತಿ ಸಂಘಟನೆಯ ಅಧ್ಯಕ್ಷರು, ಜಂಟಿ ಕಾರ್ಯದರ್ಶಿಗಳು ಸಹ ಆಗಿದ್ದಾರೆ, ದಕ್ಷಿಣ ಭಾರತ ಅಧ್ಯಕ್ಷರಾಗಿದ್ದಾರೆ, ಹಾಗೂ ನಮ್ಮ ಕರ್ನಾಟಕಕ್ಕೆ ರಾಜ್ಯಾಧ್ಯಕ್ಷರು ಸಹ ಆಗಿದ್ದಾರೆ. ಅವರು ಹಲವಾರು ಕುಸ್ತಿಪಟುಗಳನ್ನು ಗುರುತಿಸಿ ಇವತ್ತು ಅವರಿಗೆ
ಆ ಸ್ಪೋರ್ಟ್ಸ್ ಕೋಟಾದಲ್ಲಿ ಸಹ ಅವರಿಗೆ ಅವಕಾಶ ಮಾಡಿ ಸರ್ಕಾರದ ಕೆಲಸಗಳನ್ನು ಕೊಡಿಸಿದ್ದಾರೆ. ಈ ಥರ ಸಾಮಾಜಿಕ ಕಳಕಳಿ ಇಟ್ಕೊಂಡಂಥ ಸಂಸ್ಥಾಪಕ ಅಧ್ಯಕ್ಷರ ಅಡಿಯಲ್ಲಿ ನಾವು ಕೆಲಸ ಮಾಡೋದಕ್ಕೆ ಭಾಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸಂಘಟನೆ ಇಡೀ ರಾಜ್ಯದಲ್ಲಿ ಆದಷ್ಟು ಎಲ್ಲ ಜಿಲ್ಲೆಗಳನ್ನು ಮಾಡಿದ್ದೀವಿ, ಇನ್ನು ತಾಲೂಕುಗಳೆಲ್ಲ ಮಾಡಬೇಕಾಗಿದೆ, ಮಾಡ್ತಿದ್ದೀವಿ ಅಂತ ವಿಶ್ವಾಸ ನನಗಿದೆ ಅಂತ ಅವರು ಭಾವಿಸಿದರೆ ನಾನಾದರೂ ಆ ಥರ ತಿಳ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ನನ್ನ ಎರಡು ಮಾತು. ಕರಿಬಸವಯ್ಯನವ್ರ ಬಗ್ಗೆ ನಮಗೆ ಅಣ್ಣ ತಮ್ಮನಿಗಿಂತ ಹೆಚ್ಚಾಗಿ ನಾನೇ ಅವರ ಅಭಿಮಾನಿಯಾಗಿದ್ದಂಥ ದಿನಗಳು, ಅದನ್ನು ನಮಗೆ ಖುಷಿ ತಂದಿದೆ. ಅವರ ಜೊತೆ ಅವರ ಹರಿಕತೆ ಮಾಡೋ ನಾನು ಸಹ ಹಾರ್ಮೋನಿಯಂ ನುಡಿಸುವಂಥ ಕೆಲಸವನ್ನು ಮಾಡ್ಕೊಂಡು ಜೊತೆಯಾಗಿ ನಾವು ಕಲಾವಿದರು, ನಮ್ಮ ತಾತ ಹರಿಕತೆ ಮಾಡ್ತಾಯಿದ್ರು, ನಮ್ಮ ತಂದೆ ಹರಿಕತೆ ಮಾಡ್ತಾಯಿದ್ರು, ನಾವು ಸಹ ಒಟ್ಟೊಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗಿದ್ದ ಒಂದು ಸಂತೋಷ ನಮ್ಮಲ್ಲಿದೆ ಅಂತ ನಾನಾದರೂ ಭಾವಿಸ್ತೇನೆ.